ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಆಗಿದೆ. ಬಟ್ ಈ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಈ ರೇಡ್ಗೆ ಸಂಬಂಧಪಟ್ಟಂತೆ ಈಗೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆಡಿಯೋನಲ್ಲಿ ಯಾರ ಧ್ವನಿ ಇದೆ, ಏನಾಗಿದೆ ಆ ಡೀಟೇಲ್ಸ್ ಕೊಡ್ತೀವಿ. ಚಂದ್ರು ಲಮಾಣಿ ಮತ್ತು ಗುತ್ತಿಗೆದಾರ ನಡುವಿನ ಆಡಿಯೋ ಸ್ಫೋಟ ಆಗಿದೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ. ಚಂದ್ರು ಲಮಾಣಿ ಮತ್ತು ಗುತ್ತಿಗೆದಾರ ವಿಜಯ್ ನಡುವಿನ ಸಂಭಾಷಣೆ. ಕಮಿಷನ್ಗಾಗಿ ಶಾಸಕ ಚಂದ್ರು ಲಮಾಣಿ ಈ ಗುತ್ತಿಗೆದಾರನಿಗೆ ಆವಾಜ್ ಹಾಕ್ತಂತಹ ಆಡಿಯೋ ಇದು. ಶಾಸಕ ಬಂಧನದ ಬೆನ್ನಲ್ಲೇ 48 ಸೆಕೆಂಡ್ನ ಆಡಿಯೋ ವೈರಲ್ ಆಗಿದೆ. ಕಮಿಷನ್ ಕೇಸ್ನಲ್ಲಿ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿಯನ್ನ ರೆಡ್ ಹ್ಯಾಂಡ್ ಆಗಿ ಲಂಚ ತಗೊಳ್ಬೇಕಾದ್ರೇನೆ ಅರೆಸ್ಟ್ ಮಾಡಲಾಗಿತ್ತು. ನಾವು ನಿನ್ನೆಯಿಂದ ಹೇಳ್ತಾ ಇದ್ವಿ ಒಂದು ಆಡಿಯೋ ಇದೆ, ಅದೇ ಆಡಿಯೋ ಬೇಸಿಸ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದು ಅಂತ. ಕೂಡ ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತ ರೂಲ್ಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಾಗಿತ್ತು. ನೀನು ಹೇಳೋದನ್ನ ಮತ್ತೆ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದು ನಾವು ಎರಡು ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಎರಡು ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಹೇಳ್ತಾರೆ ಎರಡು ಹೇಳೋದಂತೂ ನಾನು ಕನ್ಫ್ಯೂಷನ್ ಆಗೈತದ. ಏನಾದರೂ ನನಗೆ ನಡವಾಗಿ ಕೂಡ ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತ ರೂಲ್ಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಾಗಿತ್ತು. ನೀನು ಹೇಳೋದನ್ನ ಮತ್ತೆ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದು ನಾವು ಎರಡು ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಎರಡು ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಹೇಳ್ತಾರೆ ಎರಡು ಹೇಳೋದಂತೂ ನಾನು ಕನ್ಫ್ಯೂಷನ್ ಆಗೈತದ. ಶಾಸಕರ ದರ್ಪ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ. ಆಡಿಯೋ ಸಾಕ್ಷ್ಯ 48 ಸೆಕೆಂಡ್ ಆಡಿಯೋ ಸಾಕ್ಷ್ಯದಲ್ಲಿ ಶಾಸಕರು ಏನ್ ರೋಪ್ ಹೊಡಿತಾ ಇದ್ದಾರೆ, ಎಷ್ಟು ರೋಪ್ ಹೊಡಿತಾ ಇದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಸೊಂಟ ಮುರಿಸ್ತೀನಿ ಅಂತ ಆವಾಜ್ ಹಾಕಿರುವಂತಹ ಶಾಸಕ ಪ್ರೀತಿ ವಿಶ್ವಾಸಕ್ಕೆ ಹೇಳಿದ್ರೆ ಹೀಗೆಲ್ಲ ನಾಟಕ ಮಾಡ್ತೀಯಾ ಅಂತ ಆಡಿಯೋದಲ್ಲಿ ಶಾಸಕರು ಕೇಳೋದನ್ನ ನೀವು ಗಮನಿಸ್ತಿದ್ದೀರಾ. ನಮ್ಮ ತಾಲೂಕಿನಲ್ಲಿ ಮಾಡಿದ್ರೆ ಸೊಂಟ ಮುರಿಸ್ಬಿಡ್ತೀನಿ ಹುಷಾರ್ ಅಂತ ಹೆದರಿಸಿರೋದು. ಈ ವೇಳೆ ಇದೊಂದು ಸರಿ ತಪ್ಪಾಗಿದೆ ಸರ್ ಅಂತ ಗುತ್ತಿಗೆದಾರ ಅನಿವಾರ್ಯವಾಗಿ ಕೇಳಿದ್ದಾರೆ. ಇದು ಜಸ್ಟ್ 48 ಸೆಕೆಂಡ್ ಒಂದು ಟ್ರೈಲರ್ ಅಷ್ಟೇ. ಈ ಲಂಚ ಬಾಕತನ ಈ ಶಾಸಕನಿಗೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದೊಂದು ಟ್ರೈಲರ್. ಈ ಥರದೊಂದು ಸುದೀರ್ಘ ಆಡಿಯೋ ಇದೆ, ಇದರದ್ದು ಕಂಟಿನ್ಯೂಡ್ ಪಾರ್ಟ್ ಕೂಡ ಇದೆ. ನನಗೆ ನಡವಾಗಿ ಕೂಡ ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತ ರೂಲ್ಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ ನೀನು, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಾಗಿತ್ತು. ನೀನು ಹೇಳೋದನ್ನ ಮತ್ತೆ ಯಾಕೆ ಮಾಡ್ಬೇಕಾದ್ರೆ ಆನ್ಸರ್ ಅದು ನಾವು ಎರಡು ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಎರಡು ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ ಹೇಳ್ತಾರೆ ಎರಡು ಹೇಳೋದಂತೂ ನಾನು ಕನ್ಫ್ಯೂಷನ್ ಆಗೈತದ. ಏನಾದರೂ ನನಗೆ ನಡವಾಗಿ ಕೂಡ ನಡನ ಮುಡಿಸ್ತೀನಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭೀಮನಗೌಡ. ಶಿರಹಟ್ಟಿಗೆ ನಾವೆಲ್ಲ ಅಂದ್ಕೊಂಡಿದ್ವಿ ಶಾಸಕರಿದ್ದಾರೆ ಅಂತ, ಬಟ್ ಇವರು ಶಾಸಕರ ಥರ ಅನಿಸ್ತಾ ಇಲ್ಲ. ಸೇಮ್ ಈ ಹಾದಿ ಬೀದಿಯಲ್ಲಿ ಕಾಣಿಸ್ತಾರಲ್ಲ ರೌಡಿಗಳು, ಆ ರೀತಿ ಕಾನ್ವರ್ಸೇಷನ್ ಆಗಿದೆಯಲ್ಲ. ಯಾವ ಕಾಂಟೆಕ್ಸ್ಟಲ್ಲಿ ಆಗಿದ್ದು ಕಾನ್ವರ್ಸೇಷನು, ಯಾವ ಸಂದರ್ಭದಲ್ಲಿ ಆವಾಜ್ ಹಾಕೋ ಹಂತಕ್ಕೆ ಬಂತು ಮಾತುಕತೆ? ಮಮತಾ ಶಿರಹಟ್ಟಿ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಗುತ್ತಿಗೆದಾರರಿಗೆ ಒಂದು ರೀತಿ ಆವಾಜ್ ಹಾಕಿರುವಂಥದ್ದು. ಈಗ ಆ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಈ ಒಂದು ಆಡಿಯೋ 48 ಸೆಕೆಂಡ್ನ ಒಂದು ಆಡಿಯೋದಲ್ಲಿ ಆ ಗುತ್ತಿಗೆದಾರರಿಗೆ ಶಾಸಕರು ನಡ ಮುರಿಸ್ತೀನಿ ಅನ್ನುವಂಥದ್ದು ಆವಾಜನ್ನು ಹಾಕಿದ್ದಾರೆ. ಯಾಕೆ ಅಂತಂದರೆ ಲಕ್ಷ್ಮೇಶ್ವರ ತಾಲೂಕಿನ ಸಂಕದಾಳ್ ಅನ್ನುವಂತಹ ಗ್ರಾಮದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿರುತ್ತೆ. ಅದು ತುಂಡು ಗುತ್ತಿಗೆ ಆಧಾರದ ಮೇಲೆ 50 ಲಕ್ಷ ರೂಪಾಯಿದು ಒಂದು, ಮತ್ತೊಂದು 50 ಲಕ್ಷ ರೂಪಾಯಿದು ಒಂದು, ಅಂದರೆ 1 ಕೋಟಿ ರೂಪಾಯಿ 2 ಕಾಮಗಾರಿಗಳನ್ನು ಇವರು ಆರಂಭ ಮಾಡಬೇಕಾಗುತ್ತೆ. ಹಾಗಾಗಿ ಅದು ಶಾಸಕರ ಗಮನಕ್ಕೆ ಅವರು ತಾರನೇ ಕೆಲಸವನ್ನು ಮಾಡುವಂಥದ್ದು ಕೂಡ ಕೆಲಸ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಆ ವಿಷಯ ಶಾಸಕರಿಗೆ ಗೊತ್ತಾಗಿ ಅದನ್ನು ಆ ಒಂದು ಗುತ್ತಿಗೆದಾರನಿಗೆ ತರಾಟೆ ತೆಗೆದುಕೊಳ್ಳುವಂತಹ ಒಂದು ಪ್ರಸಂಗ ಕೂಡ ನೀಡುತ್ತೆ.
ನೀನೇನಾದರೂ ಈ ಥರ ಮಾಡಿದರೆ ನಿನ್ನ ನಡ ಮುರಿಸ್ತೀನಿ ಅನ್ನುವಂಥದ್ದು ಕೂಡ ಅಲ್ಲಿ ಆವಾಜ್ ಹಾಕುವಂಥದ್ದು. ಒಬ್ಬರ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಹೇಗೆ ವರ್ತನೆ ಮಾಡಬೇಕು ಜನರ ಜೊತೆ, ಅಧಿಕಾರಿಗಳ ಜೊತೆಗೆ ಗುತ್ತಿಗೆದಾರರ ಜೊತೆ ಅನ್ನೋದನ್ನು ಮರೆತು ಅವರು ಒಂದು ರೀತಿ ರೌಡಿ ಥರ ಇಲ್ಲಿ ವರ್ತನೆ ಮಾಡಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಆ ಒಂದು ಗುತ್ತಿಗೆದಾರ ಎಷ್ಟೇ ಕೂಡ ಕ್ಷಮಾಪಣೆ ಕೇಳಿದ್ರು ಕೂಡ ಅವರಿಗೆ ಆವಾಜ್ ಹಾಕುವಂಥದ್ದು. ನಾನು ಕೇಳಿದಾಗ ನಾನು ಎಲ್ಲಮ್ಗೆ ಹೋಗಿದ್ದೆ, ಹೊಳಲಮ್ಗೆ ಹೋಗಿದ್ದೆ, ಮಲ್ಲಮ್ಗೆ ಹೋಗಿದ್ದೆ ಅನ್ನುವಂಥ ಹಾರಿಕೆ ಉತ್ತರ ಕೊಡ್ತೀಯಾ, ನನಗೆ ಕನ್ಫ್ಯೂಷನ್ ಮಾಡ್ತೀಯಾ, 2 ಅಂತ ಹೇಳ್ತೀಯಾ. ಅವು ಯಾರಿಗಾಗಿದೆ 2 ಅಂದರೆ 2 ಗುತ್ತಿಗೆದ ಒಂದು 50 ಲಕ್ಷದ್ದು ಒಂದು ಮತ್ತು ಇನ್ನೊಂದು 50 ಲಕ್ಷದ್ದು ಒಂದು, ಒಟ್ಟು 1 ಕೋಟಿ ರೂಪಾಯಿ 2 ತುಂಡು ಗುತ್ತಿಗೆ ಆಧಾರ ಮೇಲೆ ಕೆಲಸ ಕೊಡು. ಅವು ಎಲ್ಲ ಯಾರಿಗಾದವು ಅಂದಾಗ ಆ ಗುತ್ತಿಗೆ ನನಗೆ ಆಗಿದೆ ಅಂತ ನನಗೆ ಕನ್ಫ್ಯೂಷನ್ ಮಾಡ್ತೀಯ ನೀನು ಅಂತನ್ನುವಂಥ ಆವಾಜ್ಗಳನ್ನು ಸಹ ಹಾಕಿರುವಂಥದ್ದು ಈಗ ಆ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ನೋಡಿದಾಗ ಶಾಸಕರಾಗಿ ಇರೋದು ಬಿಟ್ಟು ರೌಡಿ ಥರ ವರ್ತನೆ ಮಾಡಿರೋದು ಒಂದು ರೀತಿ ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇಂಥದ್ದೇ ಭಾಳಷ್ಟು ಆಡಿಯೋಗಳು ಇದೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಕೇವಲ ಒಂದು ಆಡಿಯೋ ಮಾತ್ರ ಸಿಕ್ಕಿರುವಂಥದ್ದು, ಇನ್ನೂ ಸಾಕಷ್ಟು ಆಡಿಯೋಗಳಿವೆ ಅನ್ನುವಂತಹ ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ಮಮತಾ, ಭೀಮನಗೌಡ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬಂದ್ವಿ. ಇದು ಶಾಸಕರ ರೋಪ್ ಹಾಕುವಂತಹ ರೀತಿ